ನಮಸ್ತೆ ವೀಕ್ಷಕರೇ, ಎನ್ಆರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬನ್ನರ್ಘಟ್ಟ ರೋಡ್ BTM 4th ಸ್ಟೇಜ್ ಅಕ್ಷಯ್ ನಗರಲ್ಲಿದ್ದೀವಿ. ನಿಮಗೆ ಒಂದು ಅದ್ಭುತವಾದ ಮನೆ ತೋರ್ಸಕ್ಕೆ ಬಂದಿದ್ದೀವಿ. ಇದು ನಿಮಗೆ 30/51 ಮೆಜರ್ಮೆಂಟ್ ಅಲ್ಲಿ ಇದೆ. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿದೆ ಮತ್ತೆ ಮೇನ್ ಡೋರ್ ಕೂಡ ಈಸ್ಟ್ ಫೇಸಿಂಗ್ ಇದೆ. ಸೊ ಇಲ್ಲಿಂದ ನಾವು ಹೇಗಿದೆ ಅಂತ ತೋರಿಸ್ತೀವಿ. ನೀವು ಆಚೆಯಿಂದ ಕೂಡ ಲುಕ್ ವೈಸ್ ನೀವು ಹೇಗಿದೆ ಅಂತ ನೋಡ್ಬೋದು. ಮತ್ತೆ ಮೇಂಟೆನೆನ್ಸ್ ಕೂಡ ಅವರು ಈಗಿಂದಾನೇ ಆಲ್ರೆಡಿ ಕಂಪ್ಲೀಟ್ ಗಾರ್ಡನಿಂಗ್ ಆಗಿರ್ಬೋದು, ಲೈಟಿಂಗ್ಸ್ ಎಲ್ಲ ಕೂಡ ಹಾಕಿ ಮಾಡಿದ್ದಾರೆ. ಈ ಪ್ರಾಪರ್ಟಿಲಿ ಮೇಯ್ನ್ ಆಗಿ ನಿಮಗೆ ವಾಟರ್ ಫೆಸಿಲಿಟಿ ಅಂತ ಬಂದರೆ ಬೋರ್ವೆಲ್ ಇದೆ, ಜೊತೆಗೆ ಕಾವೇರಿ ವಾಟರ್ ಕೂಡ ಇದೆ. ಆ್ಯಂಡ್ ಸಂಪು ನಿಮಗೆ ಆಲ್ಮೋಸ್ಟ್ 13,000 ಲೀಟರ್ಸ್ ಅಷ್ಟು ಕೆಪಾಸಿಟಿ ಇರುವಂಥ ಸಂಪಿದೆ. ಇದು ನಿಮಗೆ ಪಾರ್ಕಿಂಗ್ ಏರಿಯಾ ಬರುತ್ತೆ. ನಿಮಗೆ ಪಾರ್ಕಿಂಗ್ಗೆ ಮೇಯ್ನ್ ಗೇಟ್ಸ್ ಅಂತ ಅಂದರೆ ಇದು ಸ್ಲೈಡಿಂಗ್ ಗೇಟ್ಸ್ ಬರುತ್ತೆ. ಸೊ ಸೇಫ್ಟಿಗೆ ನಿಮಗೆ ನೋಡ್ಬೋದು ಯೂಜ್ ಗೇಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಕಂಪ್ಲೀಟು ಸುತ್ತ ಕಾಂಪೌಂಡ್ಗೂ ಕೂಡ ಗ್ರಿಲ್ಸ್ ಹಾಕಿ ಕವರ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಪಾರ್ಕಿಂಗ್ ಏರಿಯಾದಲ್ಲಿ ನೀವು ಆಲ್ಮೋಸ್ಟ್ 4 ಕಾರ್ಸು ಜೊತೆಗೆ ಸುಮಾರು 2 ವೀಲರ್ಸ್ನ ನಿಲ್ಲಿಸ್ಕೊಬೋದು. ಮತ್ತು ನಿಮಗೆ ಮೇಯ್ನ್ ಅಡ್ವಾಂಟೇಜ್ ಲಿಫ್ಟ್ ಇರೋ ಅಂಥದ್ದು. ಸೊ ಇಷ್ಟು ದೊಡ್ಡ ಪ್ರಾಪರ್ಟಿಲಿ ಲಿಫ್ಟ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆ ಇದೆ. ಸೊ ಇದು ನಿಮಗೆ ಲಿವಿಂಗ್ ಏರಿಯಾ ವಿತ್ ಬೆಡ್ರೂಮ್ ಇದೆ. ಬೆಡ್ರೂಮ್ ಕೂಡ ಅಟ್ಯಾಚ್ ಆಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಬಾತ್ರೂಮ್ ಬರುತ್ತೆ. ಸೊ ಇಲ್ಲಿ ಕಿಚನ್ ಇದೆ. ಕಿಚನ್ ಜೊತೆಗೆ ಒಂದು ಯುಟಿಲಿಟಿ ಏರಿಯಾ ಕೂಡ ಇದೆ. ನಿಮಗೆ ಎಲ್ಲ ಸೈಡ್ಸು ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಿಮಗೆ ಪಾರ್ಕಿಂಗಲ್ಲೇ ಗ್ಯಾಸ್ ಕನೆಕ್ಷನ್ಗೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ಸ್ಟೆಪ್ಸಿಗೆಲ್ಲ ಕೂಡ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಸೊ ನಿಮಗೆ ಮೇನ್ ಡೋರ್ಸ್ ಎಲ್ಲ ಕಂಪ್ಲೀಟ್ ಟೀಕ್ ವುಡ್ದಿರುತ್ತೆ. ಆ್ಯಂಡ್ ಇಲ್ಲಿಂದ ನೀವು ಇಂಟೀರಿಯರ್ಸ್ ಅಂತ ನೋಡೋದಾದರೆ ನಿಮಗೆ ಇಂಪ್ರೆಸ್ ಆಗೋ ಥರನೇ ಕಂಪ್ಲೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಲಿವಿಂಗ್ ಏರಿಯಾದಲ್ಲಿ ನೋಡ್ತಾ ಇರ್ಬೋದು. ಮೇಲೆ ನೀವು ಏನು ನೋಡ್ತಿದ್ದೀರಾ ಎಲ್ಲ ಲೈಟಿಂಗ್ಸ್ ಆಗಿರ್ಬೋದು ಆ್ಯಂಡ್ ಒಂದೊಂದು ಫ್ಯಾನ್ಸ್ ಕೂಡ ವಿತ್ ಲೈಟಿಂಗ್ಸ್ ಆಗಿರ್ಬೋದು ಆ ಥರ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಯೂಜ್ TV ಕ್ಯಾಬಿನೆಟ್ ಬರುತ್ತೆ. ಇಲ್ಲಿ ನಿಮಗೊಂದು ಸ್ಮಾಲ್ ಬುದ್ಧಾನ ಕೊಟ್ಟು ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಪ್ಲೆಸೆಂಟ್ ಫೀಲ್ ಆಗೋ ಥರ ಈ ಕಂಪ್ಲೀಟ್ ಏರಿಯಾನ ಡಿಸೈನ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಒಂದು ಪೂಜಾ ರೂಮ್ ಬರುತ್ತೆ. ಸೊ ಇದಕ್ಕೂ ಕೂಡ ನಿಮಗೆಲ್ಲ ವುಡನ್ದು ಮೇನ್ ಡೋರ್ಸ್ ಹಾಕಿದ್ದಾರೆ. ಈ ಸೈಡ್ ಇಲ್ಲಿ ಲಿಫ್ಟ್ ಬರುತ್ತೆ. ಇಲ್ಲಿ ಒಂದು ಸ್ಮಾಲ್ ವರ್ಕ್ ಸ್ಟೇಷನ್ ಥರ ಮಾಡಿದ್ದಾರೆ. ಏನು ಸ್ಪೇಸ್ ಇದೆ ಅದನ್ನು. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ನಿಮಗೆ ಎಲ್ಲ ರೂಮ್ಸ್ಗೂ ಕೂಡ ಕಾಟ್ನ ಅಟ್ಯಾಚ್ ಮಾಡಿದ್ದಾರೆ. ಸೊ ಈ ಕಾಟಲ್ಲಿ ನಿಮಗೆ ಈ 2 ಸೈಡ್ಸು ಸ್ಟೋರೇಜ್ ಇದೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಒಂದು ವಾರ್ಡ್ರೋಬ್ ಬರುತ್ತೆ. ಸೊ ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ಥರ ಮಾಡಿದ್ದಾರೆ. ನಿಮಗೆ ಈ ಡ್ರೆಸ್ಸಿಂಗ್ ಏರಿಯಾ ಮತ್ತು ನಿಮಗೆ ಬಾತ್ರೂಮಲ್ಲಿ ಕೂಡ ಎಲ್ಲ ಫ್ಲೋರ್ಸಲ್ಲೂ ಎಲ್ಲ ರೂಮ್ಸಲ್ಲೂ ನಿಮಗೆ ಸೆನ್ಸಾರ್ ಲೈಟ್ಸ್ನ ಕೊಟ್ಟಿದ್ದಾರೆ ಅವರು. ಸೊ ನೀವು ವಾಕಿನ್ ಮಾಡಿದಾಗ ಮಾತ್ರ ಲೈಟ್ಸ್ ಆನ್ ಆಗೋ ಥರ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲೂ ನಿಮಗೆ ಸ್ಟೋರೇಜ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಆ್ಯಂಡ್ ನಿಮಗೆಲ್ಲ ಎಲ್ಲ ಬಾತ್ರೂಮ್ಸಲ್ಲೂ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ವಾಲ್ ಮೌಂಟೆಡ್ ಕಮೋಡ್ ಇದೆ, ನೀವು ನೋಡ್ಬೋದು. ಇಲ್ಲಿ ನಿಮಗೆ ಕಿಚನ್ ಏರಿಯಾ ಬರುತ್ತೆ. ಸೊ ನಿಮಗೆ ಕಿಚನ್ಗೆ ಎಲ್ಲ ಹೈಡ್ರಾಲಿಕ್ ಕ್ಲೋಸರ್ಸ್ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲಿ ಒಂದು ಗ್ರಾನೈಟದ್ದು ನೀವು ನೋಡ್ಬೋದು ಕೌಂಟರ್ ಸ್ಲ್ಯಾಬ್ ಇದೆ.
ಇಲ್ಲಿ ನಿಮಗೆ ವಾಟರ್ ಫಿಲ್ಟರ್ ಕನೆಕ್ಷನ್ ಮಾಡ್ಬೋದು. ಇಲ್ಲಿ ಒಂದು ಸಿಂಕ್ ಬರುತ್ತೆ ಮತ್ತು ಇಲ್ಲಿ ಆಚೆ ಕೂಡ ನೀವು ಒಂದು ವಾಶ್ ಬೇಸನ್ ನೋಡ್ಬೋದು. ನಿಮಗೆ ಚಿಮ್ನಿನೂ ಕೂಡ ಅವರೇ ಅಟ್ಯಾಚ್ ಮಾಡಿದ್ದಾರೆ ಆಲ್ರೆಡಿ. ಇಲ್ಲಿ ನಿಮಗೆ ಒಂದು ಯುಟಿಲಿಟಿ ಏರಿಯಾ ಅಟ್ಯಾಚ್ ಆಗಿದೆ ಕಿಚನ್ ಜೊತೆ. ಸೊ ನಿಮಗಿಲ್ಲಿ ಫ್ರಿಡ್ಜ್ ಸ್ಟೋರ್ ಮಾಡೋದಕ್ಕೆ ಜಾಗ ಇದೆ ಆ್ಯಂಡ್ ಒಂದು ಸ್ಮಾಲ್ ಪ್ಯಾಂಟ್ರಿ ಯೂನಿಟ್ ಕೂಡ ಕೊಟ್ಟಿದ್ದಾರೆ ಸ್ಟೋರೇಜ್ ಮಾಡಿ. ನಿಮಗೆ ರೈಲಿಂಗ್ಸ್ಗೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಜೊತೆಗೆ ವುಡನ್ ಫಿಟ್ಟಿಂಗ್ಸ್ನ ನೋಡ್ಬೋದು. ಆ್ಯಂಡ್ ನಿಮಗೆ ಕಂಪ್ಲೀಟ್ ಫ್ಲೋರ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ ಆಗಿರ್ಬೋದು, ನೀವು ಇಲ್ಲಿ ಏನು ಫಸ್ಟ್ ಫ್ಲೋರ್ ಲಿವಿಂಗ್ ಏರಿಯಾದಲ್ಲೂ ನೋಡ್ಬೋದು. ಆ್ಯಂಡ್ ನಿಮ್ಗೆ ಇಲ್ಲೂ ಕೂಡ ಈ ಥರ ಸ್ಮಾಲ್ ವಿಂಡೋಸ್ ಕೊಟ್ಟಿರೋದ್ರಿಂದ ನಿಮಗೆ ಬೆಳಕು ಸ್ಟೆಪ್ಸ್ ಹತ್ರ ಕೂಡ ತುಂಬ ಚೆನ್ನಾಗಿದೆ. ನೀವು ಸೆಕೆಂಡ್ ಫ್ಲೋರಲ್ಲಿ ನೋಡ್ಬೋದು, ಒಂದು ಗ್ರೌಂಡ್ ಫ್ಲೋರಿಗೆ ಏನು ವ್ಯೂ ಇದೆ ಅಲ್ಲಿ ಒಂದು ಶ್ಯಾಂಡ್ಲರ್ ಲೈಟ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಈ ಫ್ಲೋರಲ್ಲಿ ನಿಮಗೆ ಇಲ್ಲೊಂದು ರೂಮ್ ಬರುತ್ತೆ. ಸೊ ನಿಮಗೆ ಮೇನ್ ರೂಮ್ಸ್ ಆಗಿರ್ಬೋದು, ಎಲ್ಲೆಲ್ಲಿ ಲೈಟಿಂಗ್ಸ್ ಬೇಕು ಇಲ್ಲೆಲ್ಲ ಟಚ್ ಸ್ಕ್ರೀನ್ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ನೀವು ಟಚ್ಚಿಂದ ಲೈಟಿಂಗ್ಸ್ನ ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲೆಲ್ಲ ನಿಮಗೆ ಕಾಟ್ಗೆ ಹೈಡ್ರಾಲಿಕ್ ಕ್ಲೋಸರ್ಸ್ ಸ್ಟೋರೇಜ್ ಇದೆ. ನಿಮ್ಗೆ ಅಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಮೇಲೆ ಕೂಡ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಇದೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಒಂದು ಸ್ಮಾಲ್ ಲೈಕ್ ವರ್ಕ್ ಏರಿಯಾ ಆ ಥರ ಮಾಡಿದ್ದಾರೆ. ವಿಂಡೋಸ್ ಇಲ್ಲೂ ಬರ್ತಿರೋದ್ರಿಂದ ನಿಮಗೆ ಅಗೇನ್ ಬೆಳಕು ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಸೊ ಎಲ್ಲ ರೂಮ್ಸಲ್ಲೂ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ ಡ್ರೆಸ್ಸಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ ನಿಮಗೆ ಬಾತ್ರೂಮ್ ಅಟ್ಯಾಚ್ ಆಗಿದೆ. ಸೊ ಇಲ್ಲೂ ಕೂಡ ಅಗೇನ್ ಸೆನ್ಸಾರ್ ಲೈಟ್ಸ್ ಇದೆ. ಈ ಫ್ಲೋರಲ್ಲಿ ನಿಮಗೆ 2 ರೂಮ್ಸ್ ಬರುತ್ತೆ. ಸೊ ಈ ಸೆಕೆಂಡ್ ರೂಮಲ್ಲಿ ನೀವು ನೋಡ್ಬೋದು, ಇಲ್ಲೂ ಕಾಟ್ ಅಟ್ಯಾಚ್ ಮಾಡಿದ್ದಾರೆ. ಈ ಸೈಡ್ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಬರುತ್ತೆ. ಈ ಸೈಡಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ ಸ್ಟೋರೇಜಿಗೆ. ಮೇಲೆ ಕೂಡ ಕಂಪ್ಲೀಟ್ ಸ್ಟೋರೇಜ್ ಇದೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ. ಅಲ್ಲಿ ಒಂದು ಸ್ಟಡಿ ಟೇಬಲ್ ಥರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ವಿಂಡೋಸ್ನ ನೀವು ನೋಡ್ಬೋದು, ಆ ಕಡೆ ವಿಂಡೋಸ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲೂ ಕೂಡ ಡ್ರೆಸ್ಸಿಂಗ್ ಏರಿಯಾ ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಮಿರರ್ಸ್ ಅಟ್ಯಾಚ್ ಮಾಡಿ ಇಲ್ಲಿ ನಿಮಗೆ ಬಾತ್ರೂಮ್ ಅಟ್ಯಾಚ್ ಆಗಿರುತ್ತೆ. ನಿಮಗೆ ಅಲ್ಲಿಂದ ಈ ಸೈಡಲ್ಲಿ ಈ ಏರಿಯಾ ನೀವು ನೋಡ್ಬೋದು. ಇಲ್ಲಿ ಏನಾದರೂ ನೀವು ಡೆಕೋರೇಟಿವ್ ಐಟಮ್ಸ್ನ ಇಟ್ಕೊಬೋದು ನೀವು ಇಲ್ಲಿ. ಸೊ ಅದಕ್ಕೆ ಅಂತ ಲೈಟಿಂಗ್ಸ್ ಕೂಡ ಅದೇ ಥರ ಡಿಸೈನ್ ಮಾಡಿದ್ದಾರೆ. ಕೆಳಗಡೆ ಒಂದು ಸ್ಮಾಲ್ ಸ್ಟೋರೇಜ್ ಇದೆ. ಆ್ಯಂಡ್ ಈ ಸೈಡಲ್ಲಿ ನಿಮಗೆ ಬಾಲ್ಕನಿ ಏರಿಯಾ ಬರುತ್ತೆ. ಸೊ ನಿಮಗೆ ಸ್ಲೈಡಿಂಗ್ ಡೋರ್ಸ್ನ ಕೊಟ್ಟು ಬಾಲ್ಕನಿ ಏರಿಯಾ ಕೊಟ್ಟಿದ್ದಾರೆ. ನಿಮಗೆ ರೂಮ್ಸ್ಗೆಲ್ಲ ಕೂಡ ನಿಮಗೆ ವುಡನ್ದು ಶೀಟ್ಸ್ ಹಾಕಿ ಫ್ಲೋರಿಂಗ್ ಮಾಡಿದ್ದಾರೆ. ನಿಮಗೆ ಲಿಫ್ಟು ಕೂಡ ವಾಲ್ಸ್ ಎಲ್ಲ ನಿಮಗೆ ಗ್ರಾನೈಟದು ನೋಡ್ಬೋದು ನೀವು. ನಿಮಗೆ ಇಲ್ಲೂ ಒಂದು ಶ್ಯಾಂಡ್ಲರ್ ಲೈಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಿಮಗೆ ಕಂಪ್ಲೀಟ್ ಫಸ್ಟ್ ಫ್ಲೋರ್ ತನಕ ವ್ಯೂ ಇರುತ್ತೆ. ನಿಮಗೆ ಈ ಫ್ಲೋರಲ್ಲಿ ಒಂದು ರೂಮ್ ಬರುತ್ತೆ. ಮತ್ತು ಇದು ನಿಮಗೆ ಹೋಮ್ ಥಿಯೇಟರ್ ಥರ ಮಾಡಿದ್ದಾರೆ. ಸೊ ನಿಮಗೆ ಲೈಟಿಂಗ್ಸ್ ಆಗಿರ್ಬೋದು, ಏನೇನು ಕನೆಕ್ಷನ್ಸ್ ಬೇಕು ಅದೆಲ್ಲ ನಿಮಗೆ ಹೋಮ್ ಥಿಯೇಟರ್ ಮಾಡ್ಕೊಳ್ಳೋದಕ್ಕೆ ಅಂತ ಅದೇ ಥರ ಡಿಸೈನ್ ಮಾಡಿದ್ದಾರೆ. ಬಟ್ ಇನ್ ಕೇಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನೀವೇನಾದರೂ ಇದನ್ನು ಜಿಮ್ ಏರಿಯಾ ಮಾಡಬೇಕು ಅಂತ ಇದ್ದರೆ ಅಥವಾ ಇದನ್ನು ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೂ ಕೂಡ ನೀವು ಕನ್ವರ್ಟ್ ಮಾಡ್ಕೊಬೋದು. ನಿಮಗೆ ಇಲ್ಲಿ 3rd ಬೆಡ್ರೂಮ್ ಬರುತ್ತೆ. ಸೊ ಇಲ್ಲೂ ಕಾಟ್ ಅಟ್ಯಾಚ್ ಆಗಿದೆ. ನಿಮ್ಗೆ ಆ ಕಡೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸ್ಟಡಿ ಏರಿಯಾ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ.
ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ವಿತ್ ಸ್ಟೋರೇಜ್ ಇದೆ ಕಂಪ್ಲೀಟು. ಆ್ಯಂಡ್ ನಿಮಗೆ ಈ ಕಡೆ ಬಾತ್ರೂಮ್ ಅಟ್ಯಾಚ್ ಆಗಿದೆ. ನಿಮಗೆ ಈ ಕಡೆ ಒಂದು ಟೆರೆಸ್ ಏರಿಯಾ ಬರುತ್ತೆ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಮಂಗಳೂರು ಟೈಲ್ಸ್ ಹಾಕಿದ್ದಾರೆ ಕವರಿಂಗ್ಗೆ. ಆ್ಯಂಡ್ ಈ ಸೈಡು ಇವರು ಇಲ್ಲಿ ವಿತ್ ಲೈಟಿಂಗ್ಸು ಈ ಸ್ಕೈಲೈಟ್ನ ಮಾಡಿರೋದ್ರಿಂದ ನೀವು ಕೆಳಗಡೆಯಿಂದ ನೋಡಿದಾಗಲೂ ಕೂಡ ಒಂದು ಒಳ್ಳೆ ತುಂಬ ಚೆನ್ನಾಗಿ ಕಾಣೋ ಥರ ಲೈಟಿಂಗ್ಸ್ ಎಲ್ಲ ಅಟ್ಯಾಚ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಗಾರ್ಡನಿಂಗ್ಗೆ ಪ್ಲೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಲಾಸ್ಟ್ ಫ್ಲೋರಿಗೆ ಒಂದು ಸ್ಪೈರಲ್ ಸ್ಟೆಪ್ಸ್ ಹಾಕಿ ಲಾಸ್ಟ್ ಫ್ಲೋರಿಗೆ ಹೋಗ್ಬೋದು. ಅಲ್ಲಿ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಆ್ಯಂಡ್ ಸೋಲಾರ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಇನ್ ಕೇಸ್ ಸೋಲಾರ್ ಅಟ್ಯಾಚ್ ಮಾಡಬೇಕು ಅಂದರೆ ಮಾಡ್ಕೊಂಡು. ಸೊ ನಾವೀಗ ಪ್ರಾಪರ್ಟಿ ಏನು ನೋಡಿದ್ವಿ, ನಿಮಗೆ ಕಂಪ್ಲೀಟ್ ಎಲ್ಲ ಫ್ಲೋರ್ಸಲ್ಲೂ ಕೂಡ ಒಳ್ಳೆ ಮೆಟೀರಿಯಲ್ಸ್ನ ಯೂಸ್ ಮಾಡಿರೋ ಅಂಥದ್ದು. ನಿಮಗೆ ವಿಂಡೋಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಅದು ಕೂಡ ಟೀಕ್ ವುಡ್ದೇ ಹಾಕಿದ್ದಾರೆ. ಸೊ ಈ ಪ್ರಾಪರ್ಟಿ ನಿಮಗೆ ಸುತ್ತಮುತ್ತ ಏನೇನು ಬರುತ್ತೆ ಅಂತ ನೋಡೋದಾದರೆ, ನಿಮಗೆ ರಾಯಲ್ ಮೀನಾಕ್ಷಿ ಮಾಲ್ ಇದೆ, ಮತ್ತು DLF ಅಪಾರ್ಟ್ಮೆಂಟ್ ಕೂಡ ಹತ್ತಿರದಲ್ಲಿದೆ, ಮತ್ತು ಸುಮಾರು ರೆಪ್ಯೂಟೆಡ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಕೂಡ ಇಲ್ಲೇ ಹತ್ತಿರದಲ್ಲಿರುತ್ತೆ. ಇಲ್ಲಿಂದ ನಿಮಗೆ ಹೊಸೂರು ರೋಡ್ ಮತ್ತು ಬನ್ನರ್ಘಟ್ಟ ರೋಡ್ ಕೂಡ ಹತ್ತಿರದಲ್ಲಿದೆ. ಸೊ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಕಮಿಷನ್ ಮತ್ತು ಬ್ರೋಕರೇಜ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.